ಜಸ್ಟ್ 100 ಜನಕ್ಕೆ ಆಗುವಷ್ಟು ಮಷಿನ್ಸ್ ಇರೋ ಜಿಮ್ ನಲ್ಲಿ ಅದರ 1000 ಜನಕ್ಕೆ ಆಗುವಷ್ಟು ಇಯರ್ಲಿ ಜಿಮ್ ಪ್ಯಾಕೇಜ್ ನ ಹೇಗೆ ಮಾಡ್ತಾರೆ ಗೊತ್ತಾ? ಈ ಜಿಮ್ ಬಿಸ್ನೆಸ್ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಲಾಜಿಕ್ ಏನು ಅಂತ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ನಾರ್ಮಲ್ ಕ್ಯಾಲ್ಕುಲೇಷನ್ ಪ್ರಕಾರ 100 ಜನ ಕೆಪಾಸಿಟಿ ಇರೋ ಜಿಮ್ ನಲ್ಲಿ 1000 ಜನ ಜಾಯ್ನ್ ಆದ್ರೆ ಅಲ್ಲಿ ಕಾಲಿಡಕ್ ಗುಡನು ಜಾಗ ಇರಲ್ಲ. ಆದ್ರೆ ಜನವರಿ ಫಸ್ಟ್ ವೀಕ್ ಅಲ್ಲಿ ಇರೋ ರಶ್ ಫೆಬ್ರವರಿ ಮಾರ್ಚ್ ಬರೋಷ್ಟರಲ್ಲಿ ಮಾಯ ಆಗಿರುತ್ತೆ. ಪೀಕ್ ಅವರ್ಸ್ ಅಲ್ಲಿ ಬಿಟ್ರೆ ಮಿಕ್ಕಿ ಟೈಮ್ ಅಲ್ಲಿ ಎಲ್ಲ ಜಿಮ್ ಖಾಲಿನೇ ಇರುತ್ತೆ. ಯಾಕೆ ಗೊತ್ತಾ? ಜಿಮ್ ಓನರ್ಸ್ ಗೆ ಚೆನ್ನಾಗಿ ಗೊತ್ತು, ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಸಣ್ಣ ಆಗ್ಬೇಕು ಅಂತ ಬಾಡಿ ಬಿಲ್ಡ್ ಮಾಡ್ಬೇಕು ಅಂತ ಎಲ್ಲರೂ ಆ ಒಂದು ಹುಮ್ಮಸ್ ನಲ್ಲಿ ಜಾಯ್ನ್ ಆಗ್ತಾರೆ. ಆದ್ರೆ 80% ಜನ ಆ 10 days ಆದ್ಮೇಲೆ ಆ ಒಂದು ಜಿಮ್ ಕಡೆ ತಲೆನೂ ಹಾಕಲ್ಲ. ಅವ್ರು ಇಲ್ಲೇನ್ ಫಿಟ್ನೆಸ್ ಏನ್ ಮಾಡ್ತಾ ಇಲ್ಲ, ನಿಮ್ಮ ಒಂದು ಮೈಂಡ್ ನಲ್ಲಿ ಇರೋ ಒಂದು ಹೋಪ್ ನ ಮಾಡ್ತಾ ಇದಾರೆ. ಮಂತ್ಲಿ ಪ್ಯಾಕೇಜ್ 1500-2000 ರೂಪಾಯಿ ಇದ್ರೆ ಅದೇ ಇಯರ್ಲಿ ಪ್ಯಾಕೇಜ್ 6000-7000 ಅಂತ ಬೋರ್ಡ್ ಹಾಕಿರ್ತಾರೆ. ಆಗ ನೀವೇನ್ ಮಾಡ್ತೀರಾ? ವಾವ್ 12 ತಿಂಗಳಿಗೆ ಬರೀ 6000 ಅಷ್ಟೇನಾ ಅಂತ ಅಂದ್ಬಿಟ್ಟು ಸಖತ್ ಚೀಪ್ ಅಂದ್ಬಿಟ್ಟು ನೀವು ದುಡ್ಡು ಕೊಟ್ಬಿಡ್ತೀರಾ. ಆದ್ರೆ ಅವರ ಕ್ಯಾಲ್ಕುಲೇಷನ್ ಬೇರೆ. ನೀವು ಹೋಗೋ ಒಂದು 10 ದಿನಕ್ಕೆ ಅವ್ರಿಗೆ 6000 ರೂಪಾಯಿ ಪ್ರಾಫಿಟ್ ಬರುತ್ತೆ ಒಬ್ಬರಿಂದ. ಇದರಲ್ಲಿ ಜಿಮ್ ಓನರ್ಸ್ ಗೆ ಹೋಗೋದೇನಿಲ್ಲ, ಅವರ ಮಿಷಿನ್ಸ್ ಅವ್ರದೇ, ಅವರ ಕರೆಂಟ್ ಬಿಲ್ ಅವ್ರದೇ. ಆದ್ರೆ ನೀವು ಕೊಡೋ ಪ್ರತಿಯೊಂದು ರೂಪಾಯಿನೂ ಅವ್ರಿಗೆ ಪ್ರಾಫಿಟ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಟೈಮ್ ಆ ಒಂದು ಇಯರ್ಲಿ ಪ್ಯಾಕೇಜ್ ನೋಡಿ ಎಕ್ಸೈಟ್ ಆಗೋ ಮುಂಚೆ ನೀವು ನಿಮ್ಮ ಡಿಸಿಪ್ಲಿನ್ ಗೋಸ್ಕರ ದುಡ್ಡು ಕೊಡ್ತಾ ಇದ್ದೀರಾ ಅಥವಾ ನಿಮ್ಮ ಒಂದು ಎಕ್ಸೈಟ್ಮೆಂಟ್ ಗೋಸ್ಕರ ದುಡ್ಡು ಕೊಡ್ತಾ ಇದ್ದೀರಾ ಒಂದ್ಸಲ ಯೋಚನೆ ಮಾಡಿ. ಅಂಡ್ ನೀವು ಜಿಮ್ ಹೋಗೋ ಒಂದು 5% ನಲ್ಲಿ ಒಬ್ನ ಅಥವಾ ಈ ಒಂದು 95% ನಲ್ಲಿ ಒಬ್ನ ತಪ್ಪದೆ ಕಮೆಂಟ್ ಮಾಡಿ. ಸಿಗೋಣ ಮತ್ತೆ.